ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಾಧನಾ ಕನ್ನಡ ಮಾಸಪತ್ರಿಕೆ ಹಾಗೂ ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರಘು ಎನ್ ಕಡೂರ್. ಇಂದಿನ ವಿಡಿಯೋದಲ್ಲಿ ನಮ್ಮ ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಾಗಿ ಯಾವ ವಿಷಯಗಳಲ್ಲಿ ಯಾವ ಘಟಕಗಳಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಾರೆ ಎಂಬುದರ ಬಗ್ಗೆ ನಾನು ನಿಮಗೆ ಮಾತಾಡಬೇಕಂತ ಹೇಳಿದ್ವಿ. ಆ ವಿಚಾರವಾಗಿ ಇವತ್ತು ಬಂದಿದ್ದೀನಿ ಈ ವಿಡಿಯೋಗೆ. ಪ್ರಮುಖವಾಗಿ ಇತ್ತೀಚಿನ ಯಾವುದೇ KS ಇರ್ಬೋದು, PSI ಇರ್ಬೋದು, FTA, STA, PC, ಗ್ರೂಪ್ ಸಿ ಅಥವಾ ಟೆಕ್ನಿಕಲ್ ಹುದ್ದೆಗಳಿರ್ಬೋದು ಅಥವಾ ಬ್ಯಾಂಕಿಂಗಲ್ಲಿರ್ಬೋದು. ಸಾಮಾನ್ಯವಾಗಿ ಜನರಲ್ ಸ್ಟಡೀಸ್ ಸಬ್ಜೆಕ್ಟ್ಸ್ ಏನಿದೆ, ಭಾರತ ಸಂವಿಧಾನ, ಭಾರತದ ಇತಿಹಾಸ, ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕ ಇತಿಹಾಸ ಇರ್ಬೋದು, ಅರ್ಥಶಾಸ್ತ್ರ ಇರ್ಬೋದು, ಅಥವಾ ಮಾನಸಿಕ ಸಾಮರ್ಥ್ಯ ಇರ್ಬೋದು, ಮೆಂಟಲ್ ಎಬಿಲಿಟಿ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್, ಜನರಲ್ ಸೈನ್ಸ್ ಆ್ಯಂಡ್ ಎನ್ವೈರನ್ಮೆಂಟಲ್ ಸೈನ್ಸ್ ಮೀನ್ಸ್ ಪರಿಸರ ಅಧ್ಯಯನ. ಈ ಥರ ವಿಷಯಗಳಲ್ಲಿ ಅತಿ ಹೆಚ್ಚಾಗಿ ಯಾವ ಘಟಕಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ. ಇನ್ ವಿಚ್ ಟಾಪಿಕ್ಸ್ ದೇ ಆರ್ ಸೆಲೆಕ್ಟಿಂಗ್ ಮೋರ್ ಕ್ವಶನ್ಸ್ ಇನ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅತಿ ಹೆಚ್ಚಾಗಿ ನಮಗೆ ಇತ್ತೀಚೆಗೆ ಸುಮ್ಮನೆ ಏನೋ ಓದ್ತಾ ಇರ್ತೀರ ನೀವು. ಒಂದು ಇತಿಹಾಸ ಬುಕ್ ತಗೊಂಡು ಮುಗಿಸೋಕ್ಕಾಗಲ್ಲ. ಸಂವಿಧಾನ ಯಾವುದೋ ಬುಕ್, 2-3 ಬುಕ್ ಎಲ್ಲರೂ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಎಲ್ಲ ಕಡೆ ನೋಡ್ತೀರಾ. ಬರೀ ಗೈಡೆನ್ಸ್ ತಗೊಳೋದ್ರಲ್ಲೇ ನಮ್ದು ಅರ್ಧ ಜೀವನ, ನಮ್ಮದು ಏಜ್ ಬಾರ್ ಆಗ್ತಾ ಇರುತ್ತೆ ಹತ್ರ. ದಯವಿಟ್ಟು ಆದಷ್ಟು ಪುಸ್ತಕಗಳ ಸಂಖ್ಯೆಯನ್ನು ಸೀಮಿತಗೊಳಿಸಿ. ಪರ್ಫೆಕ್ಟಾಗಿ ಇಂಥದ್ದೇ ಪುಸ್ತಕವನ್ನು ನೀಟಾಗಿ ತೊಗೊಂಡು ಓದಿ ಅಂತ ಒಂದು ಗೈಡೆನ್ಸ್ನ ಇವತ್ತು ನಾನು ನಿಮಗೆ ಕೊಡ್ತೀನಿ. ಯಾವ ಪುಸ್ತಕ ಓದಬೇಕು, ಯಾವ ಟಾಪಿಕ್ ಓದಬೇಕು, ಎಷ್ಟು ಓದಬೇಕು ಅನ್ನೋದನ್ನು ಸಹ ವಿವರವಾಗಿ ನಿಮಗೆ ಸವಿವರವಾಗಿ ಇವತ್ತು ಹೇಳ್ತೀನಿ. ಒಂದು ನೆನ್ಪಿಟ್ಕೊಳ್ಳಿ, ನಮಗೆ ಈ ಒಂದು ಪರಿಸ್ಥಿತಿಯಲ್ಲಿ ಎಕ್ಸಾಮ್ ಎಷ್ಟು ಕಾಂಪಿಟೇಟಿವ್ ಇದೆ ಗೊತ್ತು ನಿಮಗೆ. ಸ್ಪರ್ಧಾರ್ಥಿಗಳು ಹೆಚ್ಚಿದ್ದಾರೆ, ಹುದ್ದೆಗಳು ಕಡಿಮೆ ಇದ್ದಾವೆ. ಹಿಂದಿನ ಕಾಲದಲ್ಲಿ ಹುದ್ದೆಗಳು ಜಾಸ್ತಿ ಇದ್ದು ಸ್ಪರ್ಧಾರ್ಥಿಗಳು ಕಡಿಮೆ ಇದ್ದರು. 2000 2001 ಇಸ್ವಿಯಲ್ಲಿ ಟೀಚರ್ ಕೆಲಸಕ್ಕೆ ಹೋಗೋರಿರಲಿಲ್ಲ, ಎಳ್ಕೊಂಬಂದು ಹೋಗ್ತಿದ್ರು. 99, 95 ಅಂಡರ್ 2001 ಕೆಳಗಡೆ 2001, 2, 3 ಮೇಲೆ CET ಎಲ್ಲ ಸ್ಟಾರ್ಟ್ ಆಯಿತು. ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಬಂತು. ಇವಾಗಂತೂ ನಿಮಗೆ 1000 ಪೋಸ್ಟ್ಗೆ ಅಥವಾ 100 ಪೋಸ್ಟಿಗೆ 1000 ಲಕ್ಷ ಅಪ್ಲಿಕೇಶನ್ ಬಿಡ್ತವೆ. ಇಂಥ ಕಾಂಪಿಟೇಟಿವ್ ಎಕ್ಸಾಮಲ್ಲಿ, ಇಂಥ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಯಾವ ಥರ ಸ್ಮಾರ್ಟ್ ವರ್ಕ್ ಮಾಡಬೇಕು, ಎಷ್ಟು ಓದಬೇಕು, ಸೀಮಿತ ಬುಕ್ಕನ್ನು ಇಟ್ಕೊಂಡು ಸೀಮಿತ ಕಂಟೆಂಟನ್ನು ರೆಡಿ ಆಗಬೇಕು. ಅದರಿಂದ ನೀವು ಸಕ್ಸಸ್ನ ಕಾಣ್ಬೋದು. ಅಂಥ ವಿಚಾರವಾಗಿ ನಾನು ಇವತ್ತು ಬಂದಿದ್ದೀನಿ ವಿಡಿಯೋದಲ್ಲಿ. ಮೊದಲನೇದಾಗಿ ನಾವು ಒಂದು ಸಂವಿಧಾನದ ಬಗ್ಗೆ, ಭಾರತದ ಇತಿಹಾಸದ ಬಗ್ಗೆ ಮೊದಲನೇದಾಗಿ ಮಾತಾಡೋಣ. ಈ ಒಂದು ಹಿಸ್ಟ್ರಿಯಲ್ಲಿ ಮೇಜರಾಗಿ ಹಿಸ್ಟ್ರಿಗೆ ಬರೋದು ಎಲ್ಲರೂ, ಪ್ರತಿಯೊಬ್ಬರು ಫಸ್ಟ್ ಓದೋದೇ ಹಿಸ್ಟ್ರಿ. ನನ್ನ ಪ್ರಕಾರ ನಾನು ನೋಡ್ದಂಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಮೊದಲನೇಗೆ ಹಿಸ್ಟ್ರಿ ಸೆಲೆಕ್ಟ್ ಮಾಡ್ಕೊತಾರೆ. ಮೇಜರಾಗಿ ಹಿಸ್ಟ್ರಿ ಸೆಲೆಕ್ಟ್ ಮಾಡ್ಕೊತಾರೆ ಖುಷಿಯಾಗಿ. ಓದ್ತಾ ಬೋರಾಗಿ ಮುಗಿಯೋದೇ ಇಲ್ಲ. ಅಷ್ಟಕ್ಕೆ ಕೈ ಬಿಟ್ಬಿಡ್ತಾರೆ. ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಓದೋದೇ ಇಲ್ಲ ಆ ವ್ಯಕ್ತಿಗಳು. ಕೆಲವರು ಓದಲೇಬೇಕಂತ ಬಂದಿರೋರು, ಕೆಲವರು ಫಸ್ಟ್ ಹೊಸದಾಗಿ ಓದಬೇಕಂತ ಬಂದಿರ್ತಾರಲ್ಲ. ಅವ್ರೇನು ಮಾಡ್ತಾರೆ, ಹಿಸ್ಟ್ರಿ ತೊಗೊಂಡ್ಬಿಡ್ತಾರೆ. ಏನು ಪ್ರಾಚೀನ ಇತಿಹಾಸ ಓದ್ತಾರೆ, ಏನು ಅರ್ಥ ಆಗುತ್ತೆ, ಬಟ್ ಮರ್ತೋಗ್ತಾ ಇರುತ್ತೆ. ಇದೇನಪ್ಪ ಇಷ್ಟೊಂದೈತಿ, ಮುಗಿತಾನೇ ಇಲ್ಲ. ಅದರಲ್ಲೂ ನಮ್ಮ KNA ಪಾಲಾಕ್ಷ ಬುಕ್ಸ್ ತಗೊಂಡ್ರೆ ಮುಗಿದೋಯ್ತು. ಅದು ಬುಕ್ಸ್ ನೋಡಿ ಅರ್ಧ ಜನ ಸುಸ್ತಾಗಿರ್ತೀರ. ಹಾಗಾಗಿ ಈ ಥರ ವಿಚಾರದಲ್ಲಿದ್ದಾಗ ಯಾವ್ಯಾವ ಟಾಪಿಕ್ನ ಹಿಸ್ಟ್ರಿಲಿ ಓದಬೇಕು ನಾವು ಮೇಜರಾಗಿ ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಫಸ್ಟ್ ಸಬ್ಜೆಕ್ಟ್ ಇತಿಹಾಸ. ಭಾರತದ ಇತಿಹಾಸ. ಗೊತ್ತು ನಮಗೆ, ಪ್ರಪಂಚದ ಅತ್ಯಂತ ಶ್ರೀಮಂತ ಇತಿಹಾಸಗಳಲ್ಲಿ ಭಾರತದ ಇತಿಹಾಸ 7ನೇ ಸ್ಥಾನವನ್ನು ಪಡೆದಿದೆ. ಎಷ್ಟನೇ ಸ್ಥಾನ? 7ನೇ ಸ್ಥಾನ ಪಡೆದಿದೆ. ಪ್ರಮುಖವಾಗಿ 1ನೇ ಸ್ಥಾನ ಈಜಿಪ್ಟ್ ಇತಿಹಾಸ ಇದೆ ಫಸ್ಟ್ ಪ್ಲೇಸಲ್ಲಿ. ಈ ಥರ ಒಂದು ವಿಚಾರ, ಅತ್ಯಂತ ಶ್ರೀಮಂತವಾದ ಇತಿಹಾಸ. ಅಂದಿನ ಕಾಲದಲ್ಲಿ ನಮ್ಮ ಈ ಪೀಳಿಗೆ ಇದ್ದರೆ ನಾವು ಫಸ್ಟ್ ಪ್ಲೇಸಿಗೆ ಬರ್ತಿದ್ವಿ ಏನೋ, ಬಟ್ ಅಂದಿನ ಕಾಲದಲ್ಲಿ ಬೇರೆ ಯಾರು ಹೊರದೇಶದಲ್ಲಿ ಬಂದು ಇತಿಹಾಸ ಸೃಷ್ಟಿಸಿ ಹೋಗಿದ್ದಾರೆ. ಅದೇ ನಾವಿದ್ದಿದ್ರೆ ನಾವೇ ಒಂದು ಇತಿಹಾಸ ಸೃಷ್ಟಿಸಬಹುದಿತ್ತು. ಈ ಥರ ಕಾರಣ. ಬಟ್ ಆ ಕಾಲದಲ್ಲಿ ಬಂದಂಥ ಇತಿಹಾಸಜ್ಞರು, ಬೇರೆ ದೇಶದವರು ಇದ್ದರು, ನಮ್ಮ ದೇಶದವರು ಇದ್ದರು. ಎಲ್ಲರೂ ಒಟ್ಟಾಗಿ ಒಂದು ಇತಿಹಾಸವನ್ನು ಸೃಷ್ಟಿಸಿದರು. ಒಂದು ಶ್ರೀಮಂತ ಇತಿಹಾಸದಲ್ಲಿ ನಮ್ಮ ಭಾರತ ಪ್ರಪಂಚದಲ್ಲಿ 7ನೇ ಸ್ಥಾನವನ್ನು ಪಡೆದಿದೆ, ಅಗ್ರಸ್ಥಾನದಲ್ಲಿ. ಮೊದಲನೇ ಸ್ಥಾನದಲ್ಲಿ ಈಜಿಪ್ಟ್ ಇತಿಹಾಸ ಇದೆ, ನಂತರ ಇಟಲಿ, ನಂತರ ಗ್ರೀಸ್, ಈ ಥರ ಸ್ಥಾನ ಹೊಂದಿದ್ದಾವೆ. ನಮ್ಮದು 7ನೇ ಸ್ಥಾನ ಹೊಂದಿದೆ, ನೆನ್ಪಿಟ್ಕೊಳ್ಳಿ. ಇಂಪಾರ್ಟೆಂಟು, ಭಾರತ ಇತಿಹಾಸದಲ್ಲಿ ಪ್ರಮುಖವಾಗಿ 3 ಭಾಗಗಳಾಗಿ ಅಧ್ಯಯನ ಮಾಡ್ತೀವಿ: ಪ್ರಾಚೀನ, ಮಧ್ಯಯುಗ, ನಂತರ ಆಧುನಿಕ. ಈ ಥರ 3 ಭಾಗಗಳಲ್ಲಿ ಕಾಮನ್ ಆಗಿ ನೀವು ಮತ್ತೆ KS ಪ್ರಿಲಿಮ್ಸಿಗೆ
PSI ಯಾವುದು ಓದಬೇಕು, PC ಯಾವುದು ಓದಬೇಕು, FTA STA ಈ ಥರ ತುಂಬ ಜನ ಮೆಸೇಜ್ ಮಾಡ್ತಿರ್ತಾರೆ. ನನಗೆ ಒಂದು ಅರ್ಥ ಆಗಿಲ್ಲ ಇನ್ನೂ. ಅಲ್ಲಿ ಬೇರೆ ಯಾವ ಸಬ್ಜೆಕ್ಟು ಕೇಳಲ್ಲ. ನಿಮಗೆ ಕೇಳಿದ್ರೆ ವಿಜ್ಞಾನ ಕೇಳಬೇಕು, ಇತಿಹಾಸ ಕೇಳಬೇಕು, ಸಂವಿಧಾನ ಕೇಳಬೇಕು, ಅರ್ಥಶಾಸ್ತ್ರ, ಮಾನಸಿಕ ಸಾಮರ್ಥ್ಯ, ಭೂಗೋಳಶಾಸ್ತ್ರ ಇಷ್ಟನ್ನೇ ಕೇಳೋದು. ಬಟ್ ನೀವೇನು ಮಾಡ್ತೀರಾ, ಪ್ರತಿಯೊಂದಕ್ಕೂ ಒಂದೊಂದು ಎಕ್ಸಾಮ್ ಒಂದೊಂದು ಥರ ಸಿಲೆಬಸ್ ಇಟ್ಕೊಂಡು ಕೂತ್ಕೊಂಡ್ಬಿಡ್ತೀರಾ. ಸೊ ತಪ್ಪು ಮಾಡಬೇಡಿ ದಯವಿಟ್ಟು. ಒಂದು, ನಮ್ಮ ಕರ್ನಾಟಕದಲ್ಲಿ ಅತ್ಯುನ್ನತ ಹುದ್ದೆ ಯಾವುದು? KS. ನಮ್ಮ ಕರ್ನಾಟಕದಲ್ಲಿ ಅತ್ಯುನ್ನತ ನಾಗರಿಕ ಹುದ್ದೆ ಯಾವುದು? KS. ಈ KSಗೆ ನಾವು ಈ ಸಿಲೆಬಸ್ ಪ್ರಕಾರ ರೆಡಿ ಆಗಿಬಿಟ್ರೆ, ನೀವು ಎಲ್ಲ ಎಕ್ಸಾಮಲ್ಲೂ ಇದೇ ಸಿಲೆಬಸ್ ಇರೋದು. ಅಲ್ಲೇನೋ ಸ್ವಲ್ಪ ನಿಮಗೆ ಈಸಿಯಾಗಿ ಡೈರೆಕ್ಟಾಗಿ PSI ಡೈರೆಕ್ಟಾಗಿ ಕೇಳ್ಬಿಡ್ತಾನೆ. ಇವಾಗಲೂ PSIಯಲ್ಲಿ ಕ್ಲಿಷ್ಟಕರ ಪ್ರಶ್ನೆಗಳು ಬರ್ತಿದೆ, PCಲೂ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ. ಸೊ ಆ ಥರದ್ದು. ಬಟ್ KS ಲೆವೆಲ್ ನೀವು ಓದಿದಾಗ ಎಲ್ಲ ವಿಚಾರಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಒಂದು 6 ತಿಂಗಳಲ್ಲ 1 ವರ್ಷ ಆಗಲಿ, ಬಿ ಪರ್ಫೆಕ್ಟ್ ಇನ್ ಆಲ್ ಸಬ್ಜೆಕ್ಟ್. ಸೊ ಆವಾಗ ನಿಮಗೆ ಯಾವುದೇ ಎಕ್ಸಾಮಲ್ಲಿ KS ಅತ್ಯುನ್ನತ ಹುದ್ದೆ ಕರ್ನಾಟಕದಲ್ಲಿ, ಅದಕ್ಕಿಂತ ಕೆಳಗಡೆ ಬಂದ ಎಲ್ಲ ಹುದ್ದೆಗಳು ನಿಮಗೆ ಸಿಗ್ತವೆ. ನೀವು ಕೇಳಿದ್ದೀರ ಫ್ರೆಂಡ್ಸ್ಗಳನ್ನೆಲ್ಲ ಓದಿರೋ ಜೊತೆಗೆ ಚೆನ್ನಾಗಿ ಓದ್ತಾ ಇರ್ತಾನೆ, 1 ವರ್ಷ 2 ವರ್ಷ ಓದಿರ್ತಾನೆ. ಸೊ ಅಕ್ಕಪಕ್ಕದಲ್ಲೆಲ್ಲ ಬೈದಿರ್ತಾರೆ, ಅದು ಬೇರೆ ವಿಚಾರ. ಬಟ್ ಅವನು 6 ಥರ ಕೆಲಸನಾಗ ಓದ್ತಾ ಇರ್ತಾನೆ. ಅಕ್ಕಪಕ್ಕದಲ್ಲಿ 2 ವರ್ಷ ಓದ್ದ ಯಾವುದು ಸಿಗಲಿಲ್ಲ ಅಂತಾರೆ. ಬಟ್ ಒಟ್ಟಿಗೆ ಬರ್ತವೆ. PC ಆಗ್ತಾನೆ, PSI ಆಗ್ತಾನೆ, FTA ಆಗ್ತಾನೆ, STA ಆಗ್ತಾನೆ. ಕೊನೆಗೆ ಅವೆಲ್ಲ ವೆರಿಫಿಕೇಷನ್ ಮುಗಿದು KS ಇಂಟರ್ವ್ಯೂ ಕೂಡ ಬರುತ್ತೆ. ಸೊ ಎಲ್ಲ ಬಿಟ್ಟು KSಗೆ ಹೋಗ್ತಾನೆ. ಸೊ ಈ ಥರ ನಿದರ್ಶನಗಳು ಆಗ್ತಿದ್ದಾವೆ. ದಯವಿಟ್ಟು ಅದಕ್ಕೆ ಹೇಳ್ತೀನಿ, KS ಪ್ರಾಸ್ಪೆಕ್ಟ್ ಇಟ್ಕೊಂಡು ನೀವು ಗಮನ ಹರಿಸಿ ಸಬ್ಜೆಕ್ಟ್ನ ಯಾವಾಗಲೂ ಓದಿ. ಸೊ ಇವ್ರು ಮತ್ತು PCಗೆ ಅಷ್ಟೇ ಓದೋಣ ಅಂತ ಕುತ್ಕೊಂಡು ಓದಿದ್ರೆ PC ಅಷ್ಟೇ, PCನೂ ಆಗಲ್ಲ, ಅವಾಗ ತುಂಬ ಕಷ್ಟ ಆಗುತ್ತೆ. ಸೊ ಯಾವಾಗಲೂ ಸಬ್ಜೆಕ್ಟ್ನ ನಾಲೆಡ್ಜನ್ನ ಜಾಸ್ತಿ ಇಟ್ಕೊಳ್ಳಿ ಯಾವತ್ತಿದ್ರು. ಸುಮ್ಮನೆ ಸೀಮಿತವಾಗಿ ಓದಿದರೆ ಅದು ನಿಮಗೆ ನೆನಪಲ್ಲಿ ಇರೋಲ್ಲ. ಯಾವುದೋ ಒಂದು ವಿಚಾರ ತೊಗೊಂಡ್ರೆ, ಅವನ ಉದಾಹರಣೆ ಅಶೋಕ ಅಂತಣ್ಣ ಬರೀ ಅವನು ಯಾವ ಸಾಮ್ರಾಜ್ಯ, ಅವನ ತಂದೆ ಯಾರು, ಅವನ ಬಿರುದೇನು, ಇಷ್ಟೇ ಓದಿದ್ರೆ ನಿಮಗೆ ಅದು ಪರಿಪೂರ್ಣ ನಿಮ್ಮ ತಲೆಯಲ್ಲಿ ಇರೋಲ್ಲ. ಸೊ ಅವನ ಅಶೋಕ, ಅವನ ಧರ್ಮ ಯಾವುದು, ಅವನು ಯಾವ ಮನೆತನಕ್ಕೆ ಸೇರಿದ್ದಾನೆ, ಅವರ ಹಿಂದಿನ ರಾಜರುಗಳು ಯಾರು, ಅವನು ಯಾವ್ಯಾವ ಯುದ್ಧ ಮಾಡ್ದ, ಅವನ ಗುರಿ ಏನಿತ್ತು, ಅವನು ಯಾವ ಧರ್ಮವನ್ನು ಬೋಧಿಸೋಕ್ಕೆ ಇಷ್ಟಪಡ್ತಾ ಇದ್ದ. ಸೊ ಈ ಥರ ಹಲವಾರು ಆಯಾಮಗಳಲ್ಲಿ ಒಂದು ವಿಚಾರವನ್ನು ನೀವು ಆಳವಾಗಿ ತಿಳಿದಾಗ ಅದು ನಿಮ್ಮಲ್ಲಿ ದೀರ್ಘಕಾಲವಾಗಿ ಉಳಿಯುತ್ತೆ. ಸೊ ಯಾವುದೇ ಎಕ್ಸಾಮನ್ನು ಅತಿ ಸುಲಭವಾಗಿ ಬರೀಬಹುದು. ಸೊ ಇಲ್ಲಿಗೆ ಬನ್ನಿ. ಈಗ ಪ್ರಾಚೀನ ಭಾರತ ಇತಿಹಾಸದಲ್ಲಿ ನಿಮಗೆ ಯಾವ್ಯಾವ ಟಾಪಿಕಲ್ಲಿ ಇಂಪಾರ್ಟೆಂಟಾಗಿ ಕೇಳ್ತಾನೆ. ನಾಗರಿಕತೆಗಳಲ್ಲಿ ಮುಖ್ಯವಾಗಿ ಸಿಂಧು ನಾಗರಿಕತೆ, ನಂತರ ವೇದಗಳ ಕಾಲ ನಾಗರಿಕತೆ. ಸೊ ಇವು 2 ಇಂಪಾರ್ಟೆಂಟ್. ಬೇರೆ ನಾಗರಿಕತೆಗಳನ್ನು ಒಂದು ಸತಿ ಗ್ಲಾನ್ಸ್ ಮಾಡಿ. ಬಟ್ ಸಿಂಧು ಮತ್ತು ವೇದಗಳ ಕಾಲ ನಾಗರಿಕತೆನ ವೆರಿ ಇಂಪಾರ್ಟೆಂಟ್. 1 or 2 ಪ್ರಶ್ನೆಗಳು KS ಪೂರ್ವ ಪರೀಕ್ಷೆ ಇರ್ಬೋದು, PSI ಇರ್ಬೋದು, PDB, ಎನಿ ಅದರ್ ಎಕ್ಸಾಮ್ಸ್, ಮಿನಿಮಮ್ 1 or 2 ಕ್ವಶನ್ಸ್ ವಿಲ್ ಬಿ ದೇರ್ ಇನ್ ಆಲ್ ಎಕ್ಸಾಮ್ಸ್. ನೀವು ಯಾವ್ದಾರ ಪ್ರಶ್ನೆ ತೆಗೆದು ನೋಡಿ, ಇದ್ರ ಬಗ್ಗೆ ಒಂದು ಪ್ರಶ್ನೆ ಅಥವಾ 2 ಪ್ರಶ್ನೆ ಇದ್ದೇ ಇರುತ್ತೆ. ಸಿಂಧು ಮತ್ತು ವೇದಗಳ ಕಾಲ ನಾಗರಿಕತೆ ನಿಮ್ಗೆ ಗೊತ್ತು. ನಮಗೆ ಮತ್ತು ಜೈನ ಧರ್ಮ, ನೆಕ್ಸ್ಟ್ ಜೈನ ಧರ್ಮ, ಬೌದ್ಧ ಧರ್ಮ. ಸೊ ಇಷ್ಟು ವೆರಿ ಇಂಪಾರ್ಟೆಂಟ್. ಜೈನ ಧರ್ಮ, ಬೌದ್ಧ ಧರ್ಮ, ನಂತರ ಗುಪ್ತರು. ಸೊ ನೋಟ್ ಮಾಡ್ಕೊಂಬಿಡಿ, ಎಲ್ಲದನ್ನು ಬೋರ್ಡಲ್ಲಿ ಬರೆಯೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ವಿಡಿಯೋದಲ್ಲಿ. ಮೊದಲನೇದು ನಾಗರಿಕತೆಗಳಲ್ಲಿ ಇಂಪಾರ್ಟೆಂಟ್ ಸಿಂಧು ಮತ್ತು ವೇದಗಳ ಕಾಲ. ಆ ಸಿಂಧು ನಾಗರಿಕತೆಗಳಲ್ಲಿ ಮತ್ತು ಹರಪ್ಪ ಮಾಯಂಜದವರು ಆ ನಗರಗಳ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆ ಬರ್ತವೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಜೈನ ಧರ್ಮ, ಬೌದ್ಧ ಧರ್ಮ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇವು ಧರ್ಮಗಳು. ನೆಕ್ಸ್ಟ್ ಗುಪ್ತರು ಮತ್ತು ಮೌರ್ಯ, ಗುಪ್ತ, ಆಮೇಲೆ ಶಾತವಾಹನ. ಸೊ ಇಷ್ಟು ಇಂಪಾರ್ಟೆಂಟ್. ಮೌರ್ಯ, ಗುಪ್ತ, ಶಾತವಾಹನ. ಸೊ ಶಾರ್ಟಾಗಿ ಬರಿತೀನಿ, ನೀವೆಲ್ಲ ವೀಡಿಯೋ ನೋಡ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ ಎಲ್ಲ. ಸೊ ಪ್ರಾಚೀನ ಭಾರತ ಇತಿಹಾಸಕ್ಕೆ ಬಂದರೆ ನಮಗೆ ಇಂಪಾರ್ಟೆಂಟಾಗಿ ಬೇರೆ ಎಲ್ಲದನ್ನು ಒಂದು ಗ್ಲಾನ್ಸ್ ಮಾಡಿ ಅಷ್ಟೇ. ಬಟ್ ಇವನ್ನ ಅತಿ ಹೆಚ್ಚು ಅಟ್ಲೀಸ್ಟ್ 3 ಬಾರಿ ನೀವು ಪುನರಾವರ್ತನೆ ಮಾಡಿ ಎಕ್ಸಾಮ್ಗೆ ಹೋಗಿ. ಯಾವ್ಯಾವ ಪಾರ್ಟ್ಗಳು? ಸಿಂಧು ನಾಗರಿಕತೆ, ವೇದಗಳ ಕಾಲ, ಜೈನ ಧರ್ಮ, ಬೌದ್ಧ ಧರ್ಮ, ಮೌರ್ಯರು, ಗುಪ್ತರು ಮತ್ತು ಶಾತವಾಹನರು. ಇವರು ಏನ್ಷಿಯಂಟ್ ಟೈಮಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇನ್ ಆಲ್ ಎಕ್ಸಾಮ್ಸ್. ನೆಕ್ಸ್ಟ್ ಮಧ್ಯಯುಗ ಪರ. ಸೊ ಮಧ್ಯಯುಗದಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಪ್ರಶ್ನೆಗಳು ಬರೋದು ಮಧ್ಯಯುಗದಲ್ಲಿ, ನೆನಪಿರಲಿ. ಅತಿ ಹೆಚ್ಚು ಪ್ರಶ್ನೆಗಳು ಬರೋದು KS ಇರಲಿ, FTA ಇರಲಿ, STA, PC, PSI. ಮಧ್ಯಯುಗ ಭಾರತದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಮೂಡಿ ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ದೆಹಲಿ ಸುಲ್ತಾನರು. ಸೊ ದೆಹಲಿ ಸುಲ್ತಾನರು ಅಂತ ನಮಗೆ ಮೈನ್ ಮುಖ್ಯವಾಗಿ ಸಂತತಿಗಳು, ಪ್ರಮುಖವಾದ 5 ಸಂತತಿಗಳ ಮೂಲಕ ಅವರು ಆಳ್ವಿಕೆ ಮಾಡಿದರು. ಸೊ ಅದು ಯಾವ್ಯಾವು? ಮುಮ್ಲುಕ್ ಸಂತತಿ, ದೆನ್ ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸಯ್ಯದ್ ಸಂತತಿ ಮತ್ತು ಲೂದಿ ಸಂತತಿ. ಸೊ ಯಾವ್ಯಾವುದು ಪ್ರಮುಖ 5 ಮನೆತನಗಳು? ಮುಮ್ಲಕ್,
ಖಿಲ್ಜಿ, ಮುಮ್ಲಕ್, ಖಿಲ್ಜಿ, ತುಘಲಕ್, ಸೈಯದ್, ಲೋಧಿ. ಸೊ ಇಷ್ಟು ಪ್ರಮುಖ 5 ಸಂತತಿಗಳು. ವೆರಿ ಇಂಪಾರ್ಟೆಂಟ್. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ತುಘಲಕ್ ಬಗ್ಗೆ ಪ್ರಶ್ನೆ 100% ನಿಮಗೆ ಇದ್ದೇ ಇರುತ್ತೆ ಒಂದು ಪ್ರಶ್ನೆ. ಎಲ್ಲವನ್ನೂ ಸಹ ಓದಿ. ಅದರಲ್ಲಿ ತುಘಲಕ್ ವೆರಿ ಇಂಪಾರ್ಟೆಂಟ್, ಅದರ ಬಗ್ಗೆ ಅತಿ ಹೆಚ್ಚು ಒತ್ತು ಕೊಡಿ. ಸೊ ಮುಮ್ಲುಕ್ ಸಂತತಿ ಯಾವಾಗ ಬಂತು ಅಂದರೆ 1890. ನಂತರ ಖಿಲ್ಜಿ ಸಂತತಿ 1890. ಮುಮ್ಲುಕ್ ಸಂತತಿ 1806. ಖಿಲ್ಜಿ ಸಂತತಿ 1890ರಲ್ಲಿ ಬರುತ್ತೆ. ನೆಕ್ಸ್ಟ್ ತುಘಲಕ್ ಸಂತತಿ 1320. ತುಘಲಕ್ ಸಂತತಿ. ನೆಕ್ಸ್ಟ್ ಸೈಯದ್ ಸಂತತಿ 1414. ಲೋಧಿ ಸಂತತಿ 1451. ಸೊ ನೆನಪಿರಲಿ, ಮುಮ್ಲಕ್ 1206ರಲ್ಲಿ ಪ್ರಾರಂಭವಾಗುತ್ತೆ, ಖಿಲ್ಜಿ 1290. ಸೊ ಎಲ್ಲಿಂದ ಎಲ್ಲಿವರೆಗೆ ಅಂದರೆ ಇದೇ ಇಸ್ವಿಗಳನ್ನ ಹಾಕೊಂಡಿ. ಮುಮ್ಲಕ್ ಅಪ್ ಟು 90, ಖಿಲ್ಜಿ 1320, ತುಘಲಕ್ 1414, ಸೈಯದ್ 1451ವರೆಗೂ. ನೆಕ್ಸ್ಟ್ ಲೋಧಿ ಸಂತತಿ 1451ರಿಂದ 1526ರವರೆಗೆ. ಸೊ ಇದು ಇವರ ಅವಧಿ. ಪ್ರಮುಖ 5 ಸಂತತಿಗಳ ಯಾವ ಅವಧಿ ಎಲ್ಲಿವರೆಗೂ ಇದ್ದು, ಇದು ಇಂಪಾರ್ಟೆಂಟು. ಹೊಂದಿಸಿ ಬರೆಯಲ್ಲಿ ಕೇಳ್ತಾರೆ ನಿಮಗೆ ಕೆಲವೊಂದು ಎಕ್ಸಾಮಲ್ಲಿ. ಸೊ ಅದರಲ್ಲಿ ಪ್ರಮುಖವಾಗಿ ತುಘಲಕ್ ಸಂತತಿ, ಈ ಸ್ಥಾಪಕರು ಯಾರು, ಯಾವಾಗ, ಏನು, ಪ್ರತಿಯೊಂದನ್ನು ತುಘಲಕ್ ಸಂತತಿ ಬಗ್ಗೆ ನೀವು ಅಧ್ಯಯನ ಮಾಡಬೇಕು. ಸೊ ಮುಂದಿನ ಇನ್ನೊಂದು ಕ್ಲಾಸಲ್ಲಿ ಕಂಪ್ಲೀಟ್ ಎಲ್ಲ ಸಬ್ಜೆಕ್ಟ್ ಸಿಲೆಬಸ್ ಆದಮೇಲೆ ನಿಮಗೆ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಏನೇನು ಈ ಟಾಪಿಕ್ ಮೇಲೆ ಕ್ವಶನ್ ಬಂದಿದೆಯೋ ಪ್ರತಿಯೊಂದು ಕ್ವಶನ್ನು ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ನಿಮಗೆ ಎಕ್ಸಾಮ್ಸಲ್ಲಿ ಹಿಂಗೆ ಪ್ರಶ್ನೆಗಳನ್ನ ಕೇಳ್ತಾನೆ ಅನ್ನೋದು ಈ ಟಾಪಿಕ್ ಮೇಲೆ ನಾನು ಡಿಸ್ಕಸ್ ಮಾಡ್ತೀನಿ ಇನ್ನೊಂದು ತರಗತಿಯಲ್ಲಿ. ಸೊ ಇವಾಗ ಎಲ್ಲ ಟಾಪಿಕ್ನು ಒಂದು ಸತಿ ಬರೆಸ್ಬಿಡ್ತೀನಿ ನಿಮಗೆ ಯಾವ್ಯಾವ ಟಾಪಿಕ್ ಅಂತೇಳಿ. ಸೊ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಸಂತತಿಗಳಾದಮೇಲೆ ಮೇಯ್ನು ಇವರು ದೆಹಲಿ ಸುಲ್ತಾನರು ಪ್ರಮುಖ 5 ಸಂತತಿಗಳು ಓದ್ಕೊಳ್ಳಿ. ನೆಕ್ಸ್ಟು ಅದರಲ್ಲೇ ಮಧ್ಯಯುಗದಲ್ಲೇ ನೆಕ್ಸ್ಟ್ ಏನು ಇಂಪಾರ್ಟೆಂಟು, ಮೊಘಲ್ ಸಾಮ್ರಾಜ್ಯ. ಸೊ ಮೊಘಲರು ವೆರಿ ಇಂಪಾರ್ಟೆಂಟ್. ಮೊಘಲರು ಅದರಲ್ಲಿ ಪ್ರಮುಖವಾಗಿ ಅಕ್ಬರ್. ಸೊ ಅಕ್ಬರ್ ಬಗ್ಗೆ ನಿಮಗೆ ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಅಕ್ಬರ್ ಅನ್ನೋದು ಹೆಸರೇ ಇಲ್ಲದಂಗಿಲ್ಲ. ಸೊ ಆ ಥರ ಈ ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಎಲ್ಲ ಪರೀಕ್ಷೆಗಳಲ್ಲೂ ಅಕ್ಬರ್ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಅಕ್ಬರ್ ಇಂಪಾರ್ಟೆಂಟ್ ಟಾಪಿಕ್ ಓದ್ಕೊಳ್ಳಿ. ನೆಕ್ಸ್ಟ್ ಆಗಿ ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸಾಮ್ರಾಜ್ಯ, ವಿಜಯನಗರ, ಬಹುಮನಿ. ಸೊ ಇವರು ನಮ್ಮ ಮಧ್ಯಯುಗದಲ್ಲಿ ವೆರಿ ಇಂಪಾರ್ಟೆಂಟ್. ಇಷ್ಟನ್ನ ನೀವು ಓದ್ಕೊಳ್ಳೇಬೇಕು. ದೆಹಲಿ ಸುಲ್ತಾನರು, ಅವರ ಪ್ರಮುಖ 5 ಸಂತತಿಗಳು, ಮತ್ತು ಮೊಘಲರು, ಅಕ್ಬರ್ ಬಗ್ಗೆ ಓದಿ. ವಿಜಯನಗರ ಸಾಮ್ರಾಜ್ಯ, ನೆಕ್ಸ್ಟ್ ಬಹುಮನಿ ಸಾಮ್ರಾಜ್ಯ. ಸೊ ನೆಕ್ಸ್ಟ್ ರಜಪೂತರು. ಸೊ ರಜಪೂತರು ಅಂತ ಕೇಳಿದ್ರಲ್ಲ, ಅವ್ರ ಬಗ್ಗೆಯೂ ಸಹ ಕೂಡ ಇಂಪಾರ್ಟೆಂಟು. ಎಲ್ಲ ಟಾಪಿಕ್ನ ನೀಟಾಗಿ ಬರ್ಕೊಳ್ಳಿ. ಆ ಸೋರ್ಸ್ ಎಲ್ಲೆಲ್ಲಿ ಸಿಗುತ್ತೆ ಅದನ್ನು ಸಪ್ರೇಟ್ ಒಂದು ಕಡೆ ನೋಟ್ಸ್ ಮಾಡ್ಕೊಳ್ಳಿ ಎಲ್ಲ ನೀವು. ವಿಜಯನಗರ, ಬಹುಮನಿ, ರಜಪೂತರು ಮತ್ತು ಮೊಘಲರಲ್ಲಿ ಅಕ್ಬರ್ ವೆರಿ ಇಂಪಾರ್ಟೆಂಟ್. ಮೊಘಲರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು. ಸೊ ನಂತರ ಈ ಒಂದು ಮನೆತನಗಳಲ್ಲಿ ಪ್ರಮುಖ ಇತಿಹಾಸಕಾರರ ಅಥವಾ ಇತಿಹಾಸ ತಜ್ಞರ ಅಥವಾ ಸಾಹಿತಿಗಳ ಕೃತಿಗಳು ಮತ್ತು ಅವರ ಆಸ್ಥಾನವನ್ನು ನೀಡಿದಂತಹ ರಾಜರು ಯಾವ್ಯಾವ ಆಸ್ಥಾನದಲ್ಲಿದ್ದರು, ಅವರ ಕೃತಿ ಏನು. ಸೊ ಎಲ್ಲದರ ಬಗ್ಗೆ ಪ್ರಮುಖ ಮನೆತನಗಳ ಬಗ್ಗೆ ನೀವು ನೆನ್ಪಿಟ್ಕೋಬೇಕು. ಪ್ರಮುಖ ಮನೆತನಗಳಿಗೆ ಭೇಟಿ ನೀಡಿದ ಇತಿಹಾಸಜ್ಞರು ಮತ್ತು ಅವರು ನೀಡಿದ ಪ್ರಮುಖ ಹೇಳಿಕೆಗಳು ಮತ್ತು ಬಿರುದುಗಳು. ಸೊ ಇಷ್ಟು ಇಂಪಾರ್ಟೆಂಟ್. ಯಾವುದರಲ್ಲಿ? ಮಧ್ಯಯುಗದಲ್ಲಿ ದೆಹಲಿ, ಮೊಘಲರು, ವಿಜಯನಗರ, ಬಹುಮನಿ, ರಜಪೂತರು, ಆಮೇಲೆ ಈ ಎಲ್ಲ ಮನೆತನಗಳಲ್ಲಿ ಪ್ರಮುಖವಾಗಿ ಭೇಟಿ ನೀಡಿದ ಇತಿಹಾಸಜ್ಞರ ಹೇಳಿಕೆಗಳು, ಕೃತಿಗಳು ಮತ್ತು ಅವರ ಆಸ್ಥಾನಗಳು, ಅವರಿಗೆ ಸ್ಥಾನ ಕೊಟ್ಟಿದ್ದಂಥ ರಾಜರು ಯಾರು. ಸೊ ಇಷ್ಟು ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಅದರಲ್ಲಿ ಇಂಪಾರ್ಟೆಂಟ್ ನೋಡಿದ್ದೀರಾ, ಅಮೀರ್ ಖುಸ್ರೋ, ಅಲ್ಬೇರೂನಿ. ಸೊ ಈ ಥರ ಇಂಪಾರ್ಟೆಂಟ್ ಇತಿಹಾಸಜ್ಞರು ಬಂದಿರ್ತಾರೆ. ಅವರೊಂದು ರಾಜನ ಹೊಗಳಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಸೊ ಅದು ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ನಿಮಗೆ ಬರುತ್ತೆ ಪ್ರಶ್ನೆಗಳು. ಸೊ ಇಷ್ಟು ಮಧ್ಯಯುಗ ಆಯಿತು. ನೆಕ್ಸ್ಟ್ ಆಧುನಿಕ ಯುಗ. ಸೊ ಇದು ಆಧುನಿಕ ಯುಗ, ಆಧುನಿಕ ಇತಿಹಾಸ.
ಸೊ ಆಧುನಿಕ ಇತಿಹಾಸ ಅಂತ ನಮಗೆ ಮೊದಲನೇದಾಗಿ ಬರೋದು ಯುರೋಪಿಯನ್ನರ ಆಗಮನ. ಫಸ್ಟು ನೀವು ಟಾಪಿಕ್ ಹೋಗಬೇಕಿರೋದು ಯುರೋಪಿಯನ್ನರ ಯುರೋಪಿಯನ್ನರ ಆಗಮನ. ನಂತರ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಥವಾ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಿಂದ 1947ರ ಸ್ವತಂತ್ರ ಭಾರತದ ಕಾಯ್ದೆವರೆಗೂ ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು ನೀವು. ಎಲ್ಲಿಂದ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟಿಂದ ಹಿಡಿದು 1947ರ ಸ್ವತಂತ್ರ ಭಾರತ ಕಾಯ್ದೆವರೆಗೂ ಏನೇನಾಗಿದೆ, ಅದರಿಂದ ಅದರೊಳಗೆ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ, ಎಲ್ಲ ಕಾಯ್ದೆಗಳು, ಕಾನೂನುಗಳು, ಚಳುವಳಿಗಳು, ಹೋರಾಟಗಾರರು, ಸೊ ಇವರೆಲ್ಲರ ಬಗ್ಗೆ ಅಧಿವೇಶನಗಳಿರ್ಬೋದು ಅಥವಾ ರಾಷ್ಟ್ರೀಯ ಸಮಾವೇಶಗಳಿರ್ಬೋದು, ರಾಷ್ಟ್ರೀಯ ಸಂಸ್ಥೆಗಳಿರ್ಬೋದು, ಪ್ರತಿಯೊಂದೂ ಇಂಪಾರ್ಟೆಂಟು. ಎಲ್ಲಿಂದ 1773 ರೆಗ್ಯುಲೇಟಿಂಗ್ ಆ್ಯಕ್ಟಿಂದ 1947 ಭಾರತ ಸ್ವತಂತ್ರ ಭಾರತ ಕಾಯ್ದೆ ಅಥವಾ ಭಾರತ ಸ್ವತಂತ್ರ ಕಾಯ್ದೆ. ಸೊ ಇಲ್ಲಿವರೆಗೂ ನೀವು ಸವಿವರವಾಗಿ ಅಧ್ಯಯನ ಮಾಡಬೇಕು. ನಂತರ ವೆರಿ ಇಂಪಾರ್ಟೆಂಟ್ ಈ ಕಾಯ್ದೆಗಳಲ್ಲಿ ಚಾರ್ಟರ್ ಆ್ಯಕ್ಟ್ ಕೇಳಿದಿರುವ ಚಾರ್ಟರ್ ಆ್ಯಕ್ಟ್. ಈ ಚಾರ್ಟರ್ ಆ್ಯಕ್ಟ್ ಅನ್ನೋದು ಒಂದು 1813ರಲ್ಲಿ ಮೊದಲನೇ ಚಾರ್ಟರ್ ಆ್ಯಕ್ಟ್ ಕಾಯ್ದೆ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಈ ಕಾಯ್ದೆ ಮೊದಲನೇ ಒಟ್ಟು 3 ಕಾಯ್ದೆಗಳಿದ್ದಾವೆ. ಚಾರ್ಟರ್ ಕಾಯ್ದೆ ಎಷ್ಟು 3 ಇದ್ದಾವೆ. ಒಂದು 1813 1793 ಮೊದಲನೇ ಚಾರ್ಟರ್ ಕಾಯ್ದೆ. ನಂತರ 1813, ನೆಕ್ಸ್ಟ್ 1833. ಸೊ 1793, 1813, 1833. ಸೊ ಇವು ಪ್ರಮುಖ ಚಾರ್ಟರ್ ಕಾಯ್ದೆಗಳು 3. ಸೊ ಇವ್ರ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ವಾಟ್ ಈಸ್ ಚಾರ್ಟರ್ ಆ್ಯಕ್ಟ್? ಚಾರ್ಟರ್ ಕಾಯ್ದೆ ಅಂದರೆ ಏನು? ಸೊ ಅಂದಿನ ಕಾಲದಲ್ಲಿ ಆ ಟೈಮಲ್ಲಿ ಆಧುನಿಕ ಭಾರತ ಪ್ರಾರಂಭವಾಗಿರುತ್ತೆ 1793ರಲ್ಲಿ. ಆ ಸಮಯದಲ್ಲಿ ಭಾರತಕ್ಕೆ ಬ್ರಿಟಿಷ್ ಆಗಮನ ಆಗಿರುತ್ತೆ. ಸೊ ಆಲ್ರೆಡಿ ಬಂದಿರ್ತಾರೆ ಅವರು ಆ ಟೈಮಲ್ಲಿ. ಸೊ ಬಂದಾಗ ಆ ಟೈಮಲ್ಲಿ ಭಾರತದಲ್ಲಿ ಅವರೊಂದು ವ್ಯಾಪಾರವನ್ನು ಮಾಡಬೇಕಾಗಿರುತ್ತೆ. ವ್ಯಾಪಾರ ಮಾಡಲು ಒಂದು ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ. ಅದನ್ನೇ ನಾವು ಚಾರ್ಟರ್ ಕಾಯ್ದೆ ಅಂತ ಕರಿತೀವಿ. ಸೊ ಭಾರತದಲ್ಲಿ ಬ್ರಿಟಿಷರು ವ್ಯಾಪಾರ ಮಾಡಲು ಮಾಡಿಕೊಂಡ ಒಪ್ಪಂದವೇ ಅಥವಾ ಕಾಯ್ದೆಯೇ ಯಾವುದು? ಚಾರ್ಟರ್ ಆ್ಯಕ್ಟ್. ಇದನ್ನು ಪ್ರತಿ 20 ವರ್ಷಗಳಿಗೊಮ್ಮೆ ರಿನ್ಯೂವಲ್ ಮಾಡ್ತಾರೆ. ನವೀಕರಣ ಪ್ರತಿ 20 ವರ್ಷಗಳಿಗೊಮ್ಮೆ. ಎಷ್ಟು ವರ್ಷಕ್ಕೆ? 20 ವರ್ಷಗಳೊಮ್ಮೆ ಇದನ್ನು ನವೀಕರಿಸಲಾಗ್ತಿತ್ತು ಈ ಚಾರ್ಟರ್ ಕಾಯ್ದೆನ. ನೋಡಿ 1793, ಅದಾದಮೇಲೆ 20 ವರ್ಷ ಆದಮೇಲೆ 1813, ನೆಕ್ಸ್ಟ್ 20 ವರ್ಷ ಆದಮೇಲೆ 1833ಕ್ಕೆ ಪ್ರಾರಂಭ ಆಗುತ್ತೆ. ಸೊ ನಂತರ 1833 ಮುಂದಕ್ಕೆ ಹೋಗಬೇಕಿರುತ್ತೆ. ಅಷ್ಟೊತ್ತಿಗೆ ದಂಗೆಗಳಿರ್ತಾರೆ, ಚಳುವಳಿಗಳು ಪ್ರಾರಂಭ ಆಗುತ್ತೆ. ನಂತರ 1857ರ ಸಿಪಾಯಿ ದಂಗೆ ಸ್ಟಾರ್ಟ್ ಆಗುತ್ತೆ. ಸೊ ಹತ್ತತ್ರ ಯುದ್ಧಗಳು ಸ್ಟಾರ್ಟ್ ಆಗುತ್ತೆ. ಸ್ವತಂತ್ರ ಹೋರಾಟಗಾರರು ಬಂದ್ಬಿಡ್ತಾರಲ್ಲಿ ನಮ್ಮ ಭಾರತೀಯರು. ಇನ್ನೇನು ನೆಕ್ಸ್ಟ್ ಅವ್ರಿಗೆ ವ್ಯಾಪಾರಕ್ಕೆ ಬಿಡಲ್ಲ ಅಂತೇಳಿ ಸ್ಟಾರ್ಟ್ ಆಗುತ್ತೆ. ಗಲಭೆಗಳು, ಹೋರಾಟ, ಚಳುವಳಿಗಳು ಪ್ರಾರಂಭ ಆಗುತ್ತೆ. ಸೊ ಅಲ್ಲಿಗೆ ನಿಲ್ಲುತ್ತೆ. 3 ಕಾಯ್ದೆಗಳು, ಚಾರ್ಟರ್ ಕಾಯ್ದೆ ಸ್ಟಾಪ್ ಆಗುತ್ತೆ. ಸೊ ಇಷ್ಟು ಆಧುನಿಕ ಭಾರತದಲ್ಲಿ ಚಾರ್ಟರ್ ಕಾಯ್ದೆ. ಮತ್ತು 1773ರ ರೆಗ್ಯುಲೇಟಿಂಗ್ ಆ್ಯಕ್ಟಿಂದ 1947ರ ಸ್ವತಂತ್ರ ಭಾರತ ಕಾಯ್ದೆವರೆಗೂ ಓದಿ. ನೆಕ್ಸ್ಟು ಗಾಂಧಿಯುಗ, ವೆರಿ ಇಂಪಾರ್ಟೆಂಟ್. ಆಧುನಿಕ ಭಾರತದಲ್ಲಿ ವೆರಿ ಇಂಪಾರ್ಟೆಂಟ್ ಗಾಂಧಿಯುಗ. ಗಾಂಧಿಯುಗ 1915ರಿಂದ 1948 ಅಂತ ಹೇಳಿ 1915ರಿಂದ 1948ರವರೆಗೆ ನಾವು ಗಾಂಧಿಯುಗ ಅಂತ ಕರಿತೀವಿ. ಸೊ ಈ ಅವಧಿಯಲ್ಲಿ ಏನೇನು ಅಧಿವೇಶನಗಳಾದವು, ಏನೇನು ಚಳುವಳಿಗಳಾದವು, ಎಲ್ಲ ಸ್ವತಂತ್ರ ಭಾರತದ ಚಳುವಳಿಗಳು, ಅಧಿವೇಶನಗಳು ಮಹತ್ತರವಾಗಿ ಅತಿ ಪರಿಣಾಮಕಾರಿಯಾಗಿ ಪ್ರಾರಂಭವಾಗಿದ್ದು ಈ ಟೈಮಲ್ಲೇ 1915ರಿಂದ 1948ರ ಅವಧಿಯಲ್ಲಿ. ಎಲ್ಲ ಮೂಮೆಂಟ್ಸ್, ಕ್ವಿಟ್ ಇಂಡಿಯಾ ಮೂಮೆಂಟ್ ಇರ್ಬೋದು, ಸೊ ಭಾರತ್ ಎಲ್ಲ ಪ್ರತಿಯೊಂದು ಭಾರತದ ಸ್ವತಂತ್ರವಾಗಿ ಸ್ವತಂತ್ರ ಪಡೆಯಲು ಹಲವಾರು ಹೋರಾಟಗಳು ಈ ಒಂದು ಅವಧಿಯಲ್ಲಿ ನಡೀತವೆ. 1915ರಿಂದ 1948. ಹಾಗಂತ ಇಲ್ಲಿ 1773ರಿಂದ ನಂತರವೂ ಸಹ ಹಲವಾರು ಕಾಯ್ದೆಗಳು ಬಂದು 1857 ಸಿಪಾಯಿ ದಂಗೆನೂ ಅದರೊಳಗೆ ಬರುತ್ತೆ, ನೆನ್ಪಿಟ್ಕೊಳ್ಳಿ, ಮರಿಬೇಡಿ. ಸೊ 1773ರಿಂದ 1947. ಸೊ ಇಲ್ಲಿ ಪ್ರಮುಖ ಕಾಯ್ದೆಗಳು, ಹೋರಾಟಗಳು ಅಲ್ಲೂ ಬರ್ತವೆ. ಇಲ್ಲಿ ಗಾಂಧಿಯುಗದಲ್ಲಿ ಇಂಪಾರ್ಟೆಂಟು 1915ರಿಂದ 1948 ಆ ಅವಧಿಯಲ್ಲಿ ಆಗ್ತಕ್ಕಂಥ ಪ್ರಮುಖ ಚಳುವಳಿಗಳನ್ನು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್
ಸೊ ಇಲ್ಲಿ ಇಂಪಾರ್ಟೆಂಟ್ ನೀವೇನಪ್ಪ ಅಂದರೆ ಈ ಅವಧಿಯಲ್ಲಿನ ಹೋರಾಟಗಳು, ಚಳುವಳಿ, ಅಧಿವೇಶನ ಮತ್ತು ಅಧಿವೇಶನದ ಸ್ಥಳಗಳು, ಸ್ಥಳ ಹಾಗೂ ವರ್ಷ, ಯಾವ ವರ್ಷ ಎಲ್ಲಿ ಅಧಿವೇಶನ ನಡೀತು, ಯಾವ ಹೋರಾಟ ಎಲ್ಲಿ ನಡೀತು, ಪ್ರತಿಯೊಂದು ಇಯರನ್ನು ಕಾಲಾನುಕ್ರಮದಲ್ಲಿ ಓದ್ಕೊಳ್ಳಿ. ಕಾಲಾನುಕ್ರಮ ಸೊ ವೆರಿ ಇಂಪಾರ್ಟೆಂಟ್. ಸೊ ಮೇಜರಾಗಿ ಕಾಲಾನುಕ್ರಮದಲ್ಲಿ ಎಸ್ಪೆಷಲಿ ಮಧ್ಯಯುಗದಲ್ಲಿ ಗಾಂಧಿಯುಗ ಮತ್ತು 1773 ಆ್ಯಕ್ಟಿಂದ 1947ವರೆಗೂ ಏನೇನು ಬೆಳವಣಿಗೆಗಳಾಗಿದ್ದಾವೆ ಎಲ್ಲವನ್ನೂ ಸಹ ಕಾಲಾನುಕ್ರಮದಲ್ಲಿ ಓದ್ಕೋಬೇಕು. ಎಸ್ಪೆಷಲಿ ಈ ಗಾಂಧಿಯುಗದಲ್ಲಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ತುಂಬ ಸತಿ ಎಕ್ಸಾಮ್ಸಲ್ಲಿ ನಿಮಗೆ ಆ ಪಟ್ಟಿ ಬಾ ಪಟ್ಟಿ ಅಂತ ಒಂದಿಸಿ ಬರೆಯಲ್ಲಿ ಕೊಟ್ಟಿರ್ತಾನೆ. ಈ ಕಡೆ ಚಳುವಳಿಗಳು, ಈ ಕಡೆ ವರ್ಷಗಳು. ಸೊ ಆ ಥರ ಹೋಲಿಕೆ ಮಾಡಿ ಸುಮಾರು ಒಂದು 2-3 ಪ್ರಶ್ನೆಗಳು ಬಂದೇ ಬರುತ್ತೆ. ಎಸ್ಪೆಷಲಿ ಇದರಲ್ಲಿ ಓವರಾಲ್ ಆಗಿ ಹಿಸ್ಟ್ರಿಯಲ್ಲಿ KS ಪ್ರಿಲಿಮ್ಸಲ್ಲಂತೂ 20 ಪ್ರಶ್ನೆ ಕನ್ಫರ್ಮ್. ಪ್ರಾಚೀನ ಭಾರತ ಇತಿಹಾಸದಲ್ಲಿ ಮಿನಿಮಮ್ 5 ಪ್ರಶ್ನೆ, 5ರಿಂದ 8 ಪ್ರಶ್ನೆ ಇದ್ದೇ ಇರುತ್ತೆ. 5ರಿಂದ 6ರಿಂದ 5 ಪ್ರಶ್ನೆ ಪಕ್ಕ ಕನ್ಫರ್ಮ್. ಮಧ್ಯಯುಗದಲ್ಲಿ ಸೊ ಸೇಮ್ ಫೈಟ್, ಮ್ಯಾಕ್ಸಿಮಮ್ 8ರಿಂದ 10 ಪ್ರಶ್ನೆ ಮಧ್ಯಯುಗದಲ್ಲಿ ಇರುತ್ತೆ. ಸೊ ಆಧುನಿಕದಲ್ಲೂ ಅಷ್ಟೇ 6ರಿಂದ 7 ಪ್ರಶ್ನೆ, ಓವರಾಲ್ ಒಂದು 20 ಪ್ರಶ್ನೆ ಕನ್ಫರ್ಮ್. 15ರಿಂದ 20 KS ಪ್ರಿಲಿಮ್ಸಲ್ಲಿ ಹಿಸ್ಟ್ರಿಲಿ ಈ ಟಾಪಿಕ್ ಮೇಲೆ ಕನ್ಫರ್ಮಾಗಿ ಬರುತ್ತೆ ಹಿಸ್ಟ್ರಿಲಿ. ಸೊ ನಂತರ ಪ್ರಮುಖವಾಗಿ ಇದರಲ್ಲಿ ವೆರಿ ಇಂಪಾರ್ಟೆಂಟ್ INC. ವಾಟ್ ಈಸ್ INC? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಯಾವಾಗಾಯಿತು? 1885 ಡಿಸೆಂಬರ್ 28ರಲ್ಲಿ. 1885 ಡಿಸೆಂಬರ್ 28ರಲ್ಲಿ ಯಾವುದು INC ಸ್ಥಾಪನೆ ಆಗುತ್ತೆ. ಸೊ ಇದರ INCಯ ಪ್ರಮುಖ ಸಮಾವೇಶಗಳು, ಅದು ಹೆಂಗೆ ಬೆಳೆದು ಬಂತ ದಾರಿ, ಪ್ರತಿಯೊಂದನ್ನು ಸಹ ಕಾಲಾನುಕ್ರಮದಲ್ಲಿ ಅಧ್ಯಯನ ಮಾಡಿ. ವೆರಿ ಇಂಪಾರ್ಟೆಂಟ್. 1-2 ಪ್ರಶ್ನೆ INC ಬಗ್ಗೆ ಬರುತ್ತೆ. ಸೊ ಗಾಂಧಿಯುಗದಲ್ಲೂ 2-3 ಪ್ರಶ್ನೆ ಬರ್ತವೆ. ರೆಗ್ಯುಲೇಟಿಂಗ್ ಆ್ಯಕ್ಟ್ 1773 1773 1947ವರೆಗೂ ಏನೇನು ಕಾಯ್ದೆಗಳು ಬಂದಿದ್ದಾವೆ ಅದರ ಬಗ್ಗೆ ಒಂದು ಪ್ರಶ್ನೆ ಕನ್ಫರ್ಮ್. ಚಳುವಳಿ ಇರ್ಬೋದು, ಕಾಯ್ದೆ ಇರ್ಬೋದು, ಅಧಿವೇಶನ ಇರ್ಬೋದು, ಎಲ್ಲವನ್ನೂ ಕಾಲಾನುಕ್ರಮದಲ್ಲಿ ಸೊ ಓದಿ. ಸೊ ಇಷ್ಟು ವೆರಿ ಇಂಪಾರ್ಟೆಂಟ್ ನಮ್ಮ ಆಧುನಿಕ ಭಾರತ ಇತಿಹಾಸದಲ್ಲಿ. ಅರ್ಥ ಆಯ್ತಲ್ಲ? ಇಷ್ಟನ್ನು ನೀವು ಇತಿಹಾಸದಲ್ಲಿ ಈ ಟಾಪಿಕ್ಕನ್ನು ನೀವು ಮೇಜರಾಗಿ ಗಮನ ಹರಿಸ್ಬಿಟ್ರೆ ನಿಮ್ಗೆ ಯಾರು ಇದು ಮಾಡಲ್ಲ. ಸೊ ಮೇನ್ ಭಾರತ ಇತಿಹಾಸ ಇಷ್ಟು. ನೆಕ್ಸ್ಟ್ ಕರ್ನಾಟಕ ಇತಿಹಾಸಕ್ಕೆ ಹೋಗೋಣ. ಕರ್ನಾಟಕ ಇತಿಹಾಸ ಇಲ್ಲಿ ಪ್ರಮುಖವಾಗಿ ಕರ್ನಾಟಕ ಇತಿಹಾಸ ಮೈಸೂರಿನ ಅರಸರು, ದಿವಾನರು, ಮೈಸೂರಿನ ರಾಜ ಮನೆತನಗಳು, ಸೊ ಅವರ ನಮ್ಮ ಮೈಸೂರಿನ ಕಾಲದಲ್ಲಂಥ ಒಂದು ಪ್ರಮುಖ ಆಂಗ್ಲೋ ಮೈಸೂರು ಯುದ್ಧಗಳು, ಸೊ ಅವ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಮತ್ತು ಪ್ರಮುಖ ದಿವಾನರು, ಸೊ ಆ ಕಾಲದಲ್ಲಾದಂತಹ ಅವರ ಆಡಳಿತ ಪದ್ಧತಿ ಹಾಗೂ ಅವರ ಪ್ರಮುಖ ಯಾವ್ಯಾವ ಒಂದು ಯೋಜನೆಗಳನ್ನು ಜಾರಿ ತಂದರು ಅಂದಿನ ಕಾಲದಲ್ಲಿ ಮೈಸೂರು ಅರಸರು, ಮೈಸೂರು ದಿವಾನರು. ಸೊ ಆ ಕಾಲದಲ್ಲಿ ಪ್ರಮುಖವಾಗಿ ಸೊ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ತುಂಬ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಸೊ ಇಂಪಾರ್ಟೆಂಟ್ ಏನೇನು ಬರುತ್ತೋ ಮೈಸೂರು ರಾಜರ ಮನೆತನಗಳ ಸಂಬಂಧಿಸಿದಂತೆ ಅವರ ಆಡಳಿತ, ಪ್ರಮುಖ ಯುದ್ಧಗಳು ಹಾಗೂ ದಿವಾನರು. ಫಸ್ಟ್ ಮೈಸೂರು ರಾಜ ಮನೆತನ, ದಿವಾನರು, ಆಡಳಿತ ಪದ್ಧತಿ, ಸೊ ವೆರಿ ಇಂಪಾರ್ಟೆಂಟ್, ಪ್ರಮುಖ ಯುದ್ಧಗಳು. ಸೊ ಇಷ್ಟು ಮೈಸೂರು ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಈ ಕರ್ನಾಟಕ ದೇಶದಲ್ಲಿ ಪ್ರಮುಖವಾಗಿ ಕದಂಬರು, ವಿಜಯನಗರ, ಚಾಲುಕ್ಯ, ಹೊಯ್ಸಳ, ಗಂಗರು, ಮತ್ತು ಪ್ರಮುಖವಾಗಿ ಅಂಕೋಲ ಮತ್ತು ಕರ್ನಾಟಕ ಸ್ವತಂತ್ರ ಚಳುವಳಿಗಳು. ಸೊ ಇಷ್ಟು ಮೈಸೂರು ರಾಜಮನೆತನ ಬಗ್ಗೆ ಕದಂಬರು, ವಿಜಯನಗರ, ಚಾಲುಕ್ಯ, ಹೊಯ್ಸಳ, ಗಂಗರು. ಸೊ ನೆಕ್ಸ್ಟ್ ಅಂಕೋಲ ಮತ್ತು ಕರ್ನಾಟಕದ ಸ್ವತಂತ್ರ ಚಳುವಳಿ ಹೋರಾಟಗಳ ಬಗ್ಗೆ ಹೆಚ್ಚು ಗಮನ ಹರಿಸಿ. ಸೊ ಎಲ್ಲೆಲ್ಲಿ ಸ್ಟಾರ್ಟ್ ಆಯಿತು ಅಂಕೋಲ, ಕರ್ನಾಟಕದಲ್ಲಿ ಸ್ವತಂತ್ರ ಚಳುವಳಿಗಳು ಎಲ್ಲಿ ಪ್ರಾರಂಭವಾಯಿತು, ಹೇಗೆ ಪ್ರಾರಂಭ ಆಯಿತು, ಅದರ ಚಳುವಳಿಗಳ ಬಗ್ಗೆ ಇಂಪಾರ್ಟೆಂಟಾಗಿ ನೀವು ಗಮನ ಹರಿಸಬೇಕು. ಇಷ್ಟು ನಮ್ಮ ಸಂಪೂರ್ಣ ಕರ್ನಾಟಕ ಹಾಗೂ ಭಾರತ ಇತಿಹಾಸ.
ಇಷ್ಟನ್ನು ನೀಟಾಗಿ ನೀವು ಗಮನ ಕೊಟ್ಬಿಟ್ರೆ ನೀಟಾಗಿ ಪಾಯಿಂಟ್ಸ್ ಮಾಡಿಕೊಂಡು ಈ ಒಂದು ವಿಷಯಗಳ ಬಗ್ಗೆ ಅಷ್ಟೇ ಗಮನ ಹರಿಸ್ಬೇಕು. ಮೇಜರಾಗಿ ಇಷ್ಟು ಟಾಪಿಕ್ಗಳು ತಿಳ್ಕೊಂಡ್ರೆ ನೆಕ್ಸ್ಟ್ ಇದಕ್ಕೆ ಏನು ಓದಬೇಕು, ಪುಸ್ತಕಗಳು ಹೇಗೆ ಓದಬೇಕು, 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂಪೂರ್ಣವಾಗಿ 1-2 ರೌಂಡು ನೀಟಾಗಿ ಗ್ಲ್ಯಾನ್ಸ್ ಮಾಡಿ, 3 ರೌಂಡ್ ಮಿನಿಮಮ್ ಮಾಡಿ, ಆದರೆ ಸಾಧ್ಯವಾದರೆ ಗ್ಲ್ಯಾನ್ಸ್ ಮಾಡಿಬಿಟ್ಟು ಕಮ್ ಟು ದ ಆಥರ್. ಇಂಪಾರ್ಟೆಂಟಾಗಿ ನೀವು ಬೇಕಾದ್ರೆ ನಮ್ಮದು ಜ್ಞಾನ ಸಾಧನದಲ್ಲಿ ಇತಿಹಾಸ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಆಕ್ಚುಲಿ ಜೆ ಸಾಮಾನ್ಯ ಅಧ್ಯಯನ ಬುಕ್ಕಲ್ಲಿ ಈಗ KSE ಅಂತಲೇ ಬರುತ್ತೆ. ಈಗ ಆಫ್ಟರ್ ಲಾಕ್ಡೌನ್ ನಿಮಗೆ KSE ಅಂತಲೇ ರಿಲೀಸ್ ಆಗುತ್ತೆ. ಸೊ ಅದನ್ನು ಓದ್ಬಿಟ್ರೆ ನೀವು ಎಲ್ಲ ಎಕ್ಸಾಮ್ಗೂ ಎನಫ್. ಈ ಒಂದು ವಿಚಾರಗಳ ಬಗ್ಗೆ ಅತಿ ಹೆಚ್ಚಾಗಿ ನಾನು ಅದರಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೀಟಾಗಿ ನೀವು ನೋಟ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಾಂದರೆ KNA ತೊಗೊಳ್ಳಿ. ಮತ್ತು ನಮ್ಮದು ನಾವು ಹೇಳೋದ್ರಿಂದ KNA ಈಸ್ ವೆರಿ ಗುಡ್, ಬಟ್ ಅದನ್ನು ನೋಡಿ ಎದುರುಬೇಡಿ. ಅದನ್ನು ಸುಮಾರು 1,500 ರೂಪಾಯಿ ಇದೆ ಆ ಬುಕ್ಕು. ಸೊ ಬೆಟರ್ ಒಂದು 4-5 ಜನ ಫ್ರೆಂಡ್ಸ್ ಸೇರಿಕೊಂಡು ಬುಕ್ ತೊಗೊಳ್ಳಿ. ಅದರಲ್ಲಿ ಈ ಟಾಪಿಕ್ಗಳು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಸುಮ್ಮನೆ ಕಂಪ್ಲೀಟ್ ಕೂತ್ಕೊಂಡು ಓದೋಕ್ಕೆ ಹೋಗಬೇಡಿ. ಈ ಸೆಲೆಕ್ಟಿವ್ ಟಾಪಿಕ್ಸ್ನ ಮಾತ್ರ ನೀವು ಏನೇನು ಬರ್ಸಿದ್ದೀನಿ, ಹಿಸ್ಟ್ರಿ, ಮಿಡಿವಲಲ್ಲಿ ಏನು ಬಂತು, ಸೊ ಪ್ರಾಚೀನ ಮಧ್ಯಯುಗದಲ್ಲಿ ಆಧುನಿಕ ಯುಗದಲ್ಲಿ ಏನೇನು ಬಂತು, ಕರ್ನಾಟಕ ಇತಿಹಾಸದಲ್ಲಿ ಏನೇನು ಟಾಪಿಕ್ ಹೇಳಿದ್ದೀನಿ, ಇಷ್ಟನ್ನ ನೀಟಾಗಿ ಆದರೆ ಸಾಕು. ಸುಮ್ಮನೆ ಪ್ರೀತಿ ಇಷ್ಟಪ್ಪ ಬುಕ್ ಇದೆ ಅಂತೇಳಿ ಪೂರ್ತಿ ಓದೋಕ್ಕೆ ಹೋದರೆ ನಿಮಗೆ 1 ವರ್ಷ ಆದರೂ ಮುಗಿಯಲ್ಲ ಆ ಪುಸ್ತಕ, ನಿಮಗೆ ತಲೆಗೆ ಹೋಗಲ್ಲ, ನೀವು ಮುಗಿಸಲ್ಲ. ಸೊ ಹಂಗಾಗಿ ಇಷ್ಟನ್ನು ಸ್ಮಾರ್ಟ್ ವರ್ಕ್ ಮಾಡಿದರೆ ಸಾಕು. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್. ಸೊ ಭಾರತದ ಸಂವಿಧಾನ. ಭಾರತದ ಸಂವಿಧಾನ ಅತ್ಯಂತ ಸುಂದರವಾದ ಸುಲಲಿತವಾದ ಸಂವಿಧಾನ ನಮ್ಮದು ಭಾರತದ ಸಂವಿಧಾನ. ಸೊ ಭಾರತದ ಸಂವಿಧಾನ ಅಂತ ನಿಮ್ಮ ತಲೆಗೆ ಬರಬೇಕು. ಪ್ರತಿಯೊಂದು ಎಕ್ಸಾಮಲ್ಲಿ ಜನರಲ್ PC PSL ಅಂತೂ ಪ್ರಸ್ತಾವನೆ ಪೀಠಿಕೆ ಬಗ್ಗೆ ಒಂದು ಪ್ರಶ್ನೆ ಕನ್ಫರ್ಮ್. ಸೊ ಅದೇ ಥರ KS ಅಲ್ಲೂ ಕೇಳ್ತೇನೆ, ಪೀಠಿಕೆ ಎಲ್ಲಿಂದ ತಂದ್ವಿ, ಹೆಂಗೆ ತಂದ್ವಿ, ಯಾರು ಕೊಟ್ಟರು, ಹೇಗೆ ಬಂತು, ಸೊ ಈ ಥರ ಕೇಳ್ತಾನೆ. ಕೆಲವೊಂದು ಪೀಠಿಕೆಲ್ಲ ಪದಗಳ ಬಗ್ಗೆ ಕೇಳಿದ್ದಾರೆ, ಯಾವ್ಯಾವ ಪದಗಳನ್ನ ಬಳಸಿದ್ದೀವಿ ಅಂತ ಹೇಳಿ. ಸೊ ಭಾರತದ ಸಂವಿಧಾನದಲ್ಲಿ ಮುಖ್ಯವಾಗಿ ಪ್ರಸ್ತಾವನೆ ಕೇಳ್ತಾನೆ, ಅದ್ರ ಬಗ್ಗೆ ಪ್ರಶ್ನೆ. ನಂತರ ಭಾಗಗಳು, ಅನುಸೂಚಿಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಅನುಸೂಚಿಗಳು, ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳು, ರಾಜನೀತಿ ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕು ಮತ್ತು ಕರ್ತವ್ಯ, ರಾಜನೀತಿ ನಿರ್ದೇಶಕ ತತ್ವಗಳು. ಸೊ ಇದರಲ್ಲಿ ಪ್ರಮುಖವಾಗಿ ನಿಮಗೆ ಅನುಸೂಚಿ, ಇದರಲ್ಲಿ ಹೊಂದಿಸಿ ಬರೆಯಿರಿ ಕೇಳ್ತಾನೆ. ಅನುಸೂಚಿಯಲ್ಲಿ ಹೊಂದಿಸಿ ಬರೆಯಿರಿ, ಆ ಪಟ್ಟಿ ಕೊಟ್ಬಿಟ್ಟು ಅನುಸೂಚಿಗಳು 2 ಕಡೆ ಕೊಡ್ತಾನೆ, ಯಾವ್ಯಾವ ಸಂಬಂಧಪಟ್ಟದ್ದು ಅಂತೇಳಿ ಕೊಡ್ತಾರೆ. ನೆಕ್ಸ್ಟ್ ಭಾಗಗಳಲ್ಲಿ ವೆರಿ ಇಂಪಾರ್ಟೆಂಟ್ 4 ಮತ್ತು 5ನೇ ಭಾಗ. 4 ಮತ್ತು 5ನೇ ಭಾಗದಲ್ಲಿ ಹಲವಾರು ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ದಯವಿಟ್ಟು ಇಂಪಾರ್ಟೆಂಟ್ ಗಮನಹರಿಸಿ. ಸೊ ಪ್ರಸ್ತಾವನೆ ಕಾಮನ್ ಎಲ್ಲ ಕೇಳ್ತಾನೆ, ಭಾಗಗಳು ಎಲ್ಲವನ್ನು ಓದ್ಕೊಳ್ಳಿ, ಅನುಸೂಚಿ ಎಲ್ಲ ಭಾಗಗಳು. ಅದರಲ್ಲಿ ವೆರಿ ಇಂಪಾರ್ಟೆಂಟ್ 4 ಮತ್ತು 5ನೇ ಭಾಗ ಚೆನ್ನಾಗಿ ಓದ್ತೀನಿ, ಆಮೇಲೆ ಅನುಸೂಚಿಗಳು. ಸೊ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳು ಏನೇನು ಡೆವಲಪ್ಮೆಂಟ್ಸ್ ಆಗಿದೆ, ಏನೋ ಸೊ ಆ್ಯಡ್ ಮಾಡಿದೆ ನೋಡ್ಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಅಧ್ಯಯನ ಮಾಡಿ. ಸೊ ವೆರಿ ಇಂಪಾರ್ಟೆಂಟ್ ಅದು. ನೆಕ್ಸ್ಟ್ ಕೇಂದ್ರ ಸರ್ಕಾರಕ್ಕೆ ಬರೋಣ. ಕೇಂದ್ರ ಸರ್ಕಾರ, ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರಧಾನಮಂತ್ರಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ರಾಷ್ಟ್ರಪತಿಯ ಅಧಿಕಾರ ಮತ್ತು ಕರ್ತವ್ಯಗಳು. ಸೊ ರಾಷ್ಟ್ರಪತಿ ಬಗ್ಗೆ ಮಿನಿಮಮ್ 1 or 2 ಕ್ವಶನ್ಸ್ 4ರಿಂದ 5 ಮಾರ್ಕ್ಸಿಗೆ ಎಲ್ಲ ಎಕ್ಸಾಮ್ಸಲ್ಲೂ ಇದ್ದೇ ಇರುತ್ತೆ. ಅವರ ಪದಜೊತೆ ಇರ್ಬೋದು, ಅವರ ಪವರ್ ಇರ್ಬೋದು, ಅವರ ಅಧಿಕಾರ ಇರ್ಬೋದು, ಅಧಿಕಾರ ಚಲಾವಣೆ ಇರ್ಬೋದು, ಅವರ ಕರ್ತವ್ಯಗಳಿರ್ಬೋದು. ಸೊ ಅದರ ಬಗ್ಗೆ ರಾಷ್ಟ್ರಪತಿ ಅವರ ಅಧಿಕಾರ ಮತ್ತು ಕರ್ತವ್ಯಗಳ ಬಗ್ಗೆ ವೆರಿ ಇಂಪಾರ್ಟೆಂಟ್. ಆಮೇಲೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹಾಗೂ ರಾಷ್ಟ್ರಪತಿಗಳನ್ನು ಕಾಲಾನುಕ್ರಮದಲ್ಲಿ ಅವರ ಹೆಸರುಗಳನ್ನು ಪಟ್ಟಿ ಮಾಡಿಕೊಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಹೆಸರುಗಳ ಪಟ್ಟಿ, ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿಗಳ ಹೆಸರನ್ನು ಪಟ್ಟಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಮುಖ ಅಧಿವೇಶನಗಳು, ಆಮೇಲೆ ಜಂಟಿ ಅಧಿವೇಶನ, ಅದರ ಬಗ್ಗೆ ಪ್ರಶ್ನೆ ಇರುತ್ತೆ. ಜಂಟಿ ಅಧಿವೇಶನದ ಬಗ್ಗೆ ಒಂದು ಪ್ರಶ್ನೆ ಕನ್ಫರ್ಮ್. ಲೋಕಸಭೆ, ರಾಜ್ಯಸಭೆ, ಸ್ಪೀಕರ್ ಬಗ್ಗೆ ಕನಿಷ್ಠ ಒಂದು ಪ್ರಶ್ನೆ ಕನ್ಫರ್ಮ್. PSI ಇರಲಿ ಅಥವಾ KS ಇರಲಿ. KS ಎಲ್ಲರ ಬಗ್ಗೆ ಕೇಳ್ತಾನೆ. PSI ಕಾಮನ್ ಸ್ಪೀಕರು ಮತ್ತು
ರಾಷ್ಟ್ರಪತಿಗಳ ಬಗ್ಗೆ ಪ್ರಶ್ನೆ ಬಂದೇ ಬರ್ತವೆ. ಸೊ ಇಷ್ಟು ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟು ಇಷ್ಟು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿ ಅವರ ಹೆಸರುಗಳನ್ನ ಅವರ ಹೆಸರುಗಳನ್ನು ಮತ್ತು ಅವರ ಇಯರ್ಗಳನ್ನು ಕಾಲಾನುಕ್ರಮದ ಬರ್ಕೊಳ್ಳಿ. ಮತ್ತು ರಾಷ್ಟ್ರಪತಿ ಅವರ ಅಧಿಕಾರ ಮತ್ತು ಕಾರ್ಯಗಳು, ಅಧಿವೇಶನಗಳು, ಜಂಟಿ ಅಧಿವೇಶನ ಇಂಪಾರ್ಟೆಂಟ್, ಲೋಕಸಭೆ, ರಾಜ್ಯಸಭೆ ಮತ್ತು ಸ್ಪೀಕರ್ ಬಗ್ಗೆ ಓದ್ಕೊಳ್ಳಿ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಎಲ್ಲ ಕೇಳಿರ್ತೀರ, ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಆದವರು ವೆರಿ ಇಂಪಾರ್ಟೆಂಟ್, ಅದೊಂದು ನೋಡ್ಕೊಳ್ಳಿ. ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಯಾರು ಆಯ್ಕೆ ಆಗಿದ್ದಾರೆ, ಮತ್ತು ರಾಜ್ಯಸಭಾ ಸದಸ್ಯರಾಗಿ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆದವರು, ಮತ್ತು ಪ್ರಧಾನಮಂತ್ರಿ ಆಗಿದ್ದಾಗ ಯಾವ ಸದನದ ಸದಸ್ಯರಾಗಿರುವುದಿಲ್ಲ, ಅದನ್ನು ನೋಡ್ಕೊಳ್ಳಿ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಈ ಬಗ್ಗೆ ಪ್ರಶ್ನೆಗಳು ನಿಮಗೆ ಬರುತ್ತೆ ಎಕ್ಸಾಮಲ್ಲಿ. ನೆಕ್ಸ್ಟು ತುರ್ತು ಪರಿಸ್ಥಿತಿ, ಇದ್ರ ಬಗ್ಗೆ ಕನ್ಫರ್ಮ್ ಪ್ರಶ್ನೆ ಇರುತ್ತೆ. ಎಸ್ಪೆಷಲಿ ಈಗಂತೂ ಭಾರತ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದೆ. ಇವಾಗ ತುರ್ತು ಪರಿಸ್ಥಿತಿ, ರಿಟ್ಗಳು, ಪ್ರಮುಖ ತಿದ್ದುಪಡಿಗಳು, ಸಂವಿಧಾನದಲ್ಲಿ ಪ್ರಮುಖ ತಿದ್ದುಪಡಿಗಳು ಗೊತ್ತಿದೆ ನಿಮಗೆ, ಯಾವ್ಯಾವ ತಿದ್ದುಪಡಿ ಆಗಿದ್ದಾವೆ, ಯಾವ್ಯಾವ ಕಾರಣಕ್ಕೆ ಯಾವ್ಯಾವ ವಿಚಾರವಾಗಿ ತಿದ್ದುಪಡಿ ಆಗಿದೆ, ಅದನ್ನು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ವಿತ್ ಇಯರ್ ಕೂಡ ನೆನ್ಪಿಟ್ಕೋಬೇಕು. ಸೊ ಪ್ರಮುಖ ತಿದ್ದುಪಡಿಗಳು, ಪ್ರಮುಖ ಮಸೂದೆಗಳು ಲೋಕಸಭೆ ರಾಜ್ಯಸಭೆಯಲ್ಲಿ ಎಲ್ಲವೂ ಬಂದ್ಬಿಡ್ತವೆ, ಯಾವ್ಯಾವ ಮಂಡನೆ ಆಗಿದೆ ಹೊಸದಾಗಿ. ಸೊ ಇಷ್ಟು ಅಧಿವೇಶನ, ಜಂಟಿ ಅಧಿವೇಶನ, ಪ್ರಮುಖ ತಿದ್ದುಪಡಿಗಳು, ಇಷ್ಟನ್ನು ನೀವು ನೀಟಾಗಿ ತರವಾಗ್ಬಿಟ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ನೀವು ವರಿನೇ ಮಾಡ್ಕೊಂಡಿಲ್ಲ. ಇದರಲ್ಲಿ ಮೇಜರಾಗಿ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ನಿಂದ ಹಿಡಿದು 1950ರವರೆಗಿನ ಸಂವಿಧಾನಿಕ ಬೆಳವಣಿಗೆಗಳು. ಅರ್ಥ ಆಯ್ತಾ? ಮೇಜರ್ ಭಾರತ ಸಂವಿಧಾನದಲ್ಲಿ ಎಲ್ಲ ಟಾಪಿಕ್ಕು ವೆರಿ ಇಂಪಾರ್ಟೆಂಟ್. ಅದ್ರ ಮಧ್ಯದಲ್ಲಿ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ನಿಂದ 1950ರ ಭಾರತ ಸಂವಿಧಾನ ಜಾರಿಗೆ ಬಂತಲ್ಲ, ಅಲ್ಲಿವರೆಗೂ ಏನೇನು ಸಂವಿಧಾನಿಕ ಬೆಳವಣಿಗೆಗಳು ನಡೆದು ಭಾರತ ದೇಶದಲ್ಲಿ. ಸೊ ಇಷ್ಟಿಲ್ಲಿ ಓದಬೇಕಾದ್ರೆ ಕೆಲವೊಂದು ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ಸ್ ಆಗಿದ್ದಾವೆ, ನೋಡಿದ್ದೀರಾ. ಸೊ ಆ ಥರ ವಿಚಾರಗಳನ್ನ ಇಲ್ಲಿ ಸಪ್ರೇಟಾಗಿ ಪಾಯಿಂಟ್ ಮಾಡಿಕೊಂಡು ಹೆಚ್ಚು ಗಮನ ಹರಿಸಿ. ಆವಾಗ 1773 ರೆಗ್ಯುಲೇಟಿಂಗ್ ಆ್ಯಕ್ಟಿಂದ ಹಿಡಿದು 1950 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೆವಲಪ್ ಆಯ್ತಲ್ಲ, ಅಲ್ಲಿವರೆಗೂ ನೀವು ಸಂವಿಧಾನಿಕ ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ಸ್ಗಳು ಏನೇನು ಆಗಿದೆ ಅದರ ಬಗ್ಗೆ ಅತಿ ಹೆಚ್ಚು ಗಮನ ಕೊಡಿ. ಸೊ ಇಷ್ಟು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ವಿಚಾರಗಳು. ಸೊ ಲೇಟೆಸ್ಟ್ ಕರೆಂಟ್ ಅಫೇರ್ಸ್ ಏನೇ ಇದ್ದರೂ ಹೊಸದಾಗಿ ಆಯಾ ರಾಜ್ಯದ ಮುಖ್ಯಮಂತ್ರಿಗಳು, ಆಯಾ ರಾಜ್ಯಪಾಲರುಗಳು, ಸೊ ಅವ್ರ ಬಗ್ಗೆ ನೀವು ಮೇಜರ್ ನೆನ್ಪಿಟ್ಕೊಳ್ಳಿ. ಸೊ ಇಷ್ಟು ವಿಚಾರ ಭಾರತ ಸಂವಿಧಾನ. ಸೊ ಈ ಒಂದು ವಿಡಿಯೋದಲ್ಲಿ ಇವತ್ತಿನ ತರಗತಿ ಇಷ್ಟು ಸಾಕು. ಎಲ್ಲ ಸಬ್ಜೆಕ್ಟು ಹಿಸ್ಟ್ರಿ ಮತ್ತು ಭಾರತ ಸಂವಿಧಾನ. ಬಿಕಾಸ್ ವಿಡಿಯೋ ಲೆಂತ್ ಆದರೆ 20 ಮಿನಿಟ್ಸ್ ಮೇಲೆ ನಿಮಗೆ ವ್ಯೂ ಮಾಡೋಕ್ಕಾಗಲ್ಲ, ತುಂಬ 2 GB 3 GB ಹಿಡಿಯುತ್ತೆ. ಸೊ ಹಾಗಾಗಿ 20 ನಿಮಿಷಕ್ಕೆ ವಿಡಿಯೋ ಸೀಮಿತ ಮಾಡ್ತಾಯಿದ್ದೀನಿ. ಸೊ ಇಷ್ಟು 2 ಸಬ್ಜೆಕ್ಟು ಮೇಜರಾಗಿ ಹಿಸ್ಟ್ರಿ ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಷ್ಟೇ ಮಿನಿಮಮ್ ಅಂದರೆ ನಿಮಗೆ 15ರಿಂದ 20 ಪ್ರಶ್ನೆ ಎಕ್ಸಾಮಲ್ಲಿ ಕನ್ಫರ್ಮ್. KAS ಅಲ್ಲಿ, ಇನ್ನು FTA STA ಮಿನಿಮಮ್ ಅಂದರೂ 5 ಪ್ರಶ್ನೆ ಕನ್ಫರ್ಮ್. 3ರಿಂದ 5 ಪ್ರಶ್ನೆ FTA STA PSI PCಯಲ್ಲಿ 3ರಿಂದ 5 ಪ್ರಶ್ನೆ 10 ಪ್ರಶ್ನೆವರೆಗೂ ಇರ್ತವೆ, ನೆನ್ಪಿಟ್ಕೊಳ್ಳಿ. ಸೊ KS ಅಲ್ಲಿ ಮೇಜರಾಗಿ ಕೇಳ್ತಾನೆ ಚೆನ್ನಾಗಿ. ಇನ್ನು ಹಿಸ್ಟ್ರಿಯಲ್ಲೂ ಸೇಮ್ 15ರಿಂದ 20 ಪ್ರಶ್ನೆ ಕನ್ಫರ್ಮ್ KS ಅಲ್ಲಿ. ಸೊ ಮಾಮೂಲಿ PSI ಯಲ್ಲೂ ಕೂಡ ಹಿಸ್ಟ್ರಿಯಲ್ಲಿ ಒಂದು 15ರಿಂದ 20 ಪ್ರಶ್ನೆ ಇದ್ದೇ ಇರ್ತವೆ. ಸೊ ಮೇಜರಾಗಿ ಇಷ್ಟು. ಸೊ ಮುಂದಿನ ತರಗತಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ ಆ್ಯಂಡ್ ಎನ್ವೈರನ್ಮೆಂಟಲ್ ಸೈನ್ಸ್, ಪರಿಸರ ಅಧ್ಯಯನ ಹಾಗೂ ಭೂಗೋಳಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಮತ್ತು ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ. ಸೊ ಇಷ್ಟು 4 ಸಬ್ಜೆಕ್ಟ್ನ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಮುಗಿಸ್ತೀನಿ. ಧನ್ಯವಾದ, ನಮಸ್ಕಾರ.